ನಾನಂತೂ ಒಬ್ಬಳೇ ಹುಡುಗಿ ಇರೋದಪ್ಪ ಮೆಟ್ರೋ ಟ್ರೈನಲ್ಲಿ. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಾಯಿದೆ. ವೀಕೆಂಡ್ ಆಗಿರೋದ್ರಿಂದ ಇಲ್ಲೂ ಕೂಡ ಫುಲ್ ಜನ. ನಮ್ಮ ಲ್ಯಾಂಗ್ವೇಜ್ ಅವ್ರಿಗೆ ಗೊತ್ತಿಲ್ಲ ಅಂತ ನಾನಂತೂ ವಿಡಿಯೋ ಮಾಡ್ಕೊತಾ ಇದ್ದೀನಿ. ನಮ್ಮ ದರ್ಶು ಕ್ಯಾಮ್ರಾ ನೋಡಿದ ತಕ್ಷಣ ಎಕ್ಸ್ಪ್ರೆಷನ್ನು ಏನು ಮಾತಾಡ್ತಿರ್ತಾನೆ ಸೈಲೆಂಟ್ ಆಗಿಬಿಡ್ತಾನೆ, ಎಕ್ಸ್ಪ್ರೆಷನ್ನೇ ಕೊಡೋಲ್ಲ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೈತ್ರಾ ಶ್ರೀನಿವಾಸ್. ಹೇಳ್ರಪ್ಪ. ಹಾಯ್ ಹೇಳ್ರು. ಸಮಾಧಾನ ಹೇಳ್ತೀನಿ. ಏನು ಗೊತ್ತಾ ಫ್ರೆಂಡ್ಸ್, ಇವತ್ತು ನಾನು ದೋಹಾ ಕತಾರ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಕೂಡ ನನ್ನ ಜರ್ನಿಯಲ್ಲಿ ಜಾಯ್ನ್ ಆಗಿ ಇಲ್ಲಿ ಪ್ಲೇಸಸ್ ಹೇಗಿರುತ್ತೆ ಅಂತ ನಾವು ಕೂಡ ನೋಡೋಣ. ಇಲ್ಲೆಲ್ಲ ಏನು ಗೊತ್ತಾ ಫ್ರೆಂಡ್ಸ್, ಟ್ರಾಫಿಕ್ ರೂಲ್ಸ್ ಅಂತೂ ಸಿಕ್ಕಾಪಟ್ಟೆ ಸ್ಟ್ರಿಕ್ಟು. ಯಾರು ಸಿಗ್ನಲ್ ಜಂಪ್ ಮಾಡೋದಾಗಲಿ ರೂಲ್ಸ್ ಬ್ರೇಕ್ ಮಾಡೋದು ಯಾರೂ ಮಾಡೋದಿಲ್ಲ. ನೀವು ಎಂಥ ಪೊಸಿಷನಲ್ಲಿದ್ದರೂ ಕೂಡ ನೀವು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಲೇಬೇಕು. ಯಾವುದೇ ಪೊಸಿಷನಲ್ಲಿದ್ದರೂ ಇಲ್ಲಿ ಯಾರು ಟ್ರಾಫಿಕ್ ರೂಲ್ಸ್ನ ಬ್ರೇಕ್ ಮಾಡೋದಿಲ್ಲ. ಇನ್ನೊಂದೇನೆಂದರೆ ಇಲ್ಲಿ ಟ್ರಾಫಿಕ್ ರೂಲ್ಸ್ನ ಬ್ರೇಕ್ ಮಾಡಿದ್ರೆ 6000 ರಿಯಲ್ಸ್ ಪೇ ಮಾಡಬೇಕು. 6000 ರಿಯಲ್ ಅಂದರೆ ಆಲ್ಮೋಸ್ಟ್ ನಮ್ಮ ಇಂಡಿಯನ್ ರುಪೀಸ್ ಪ್ರಕಾರ 1,20,000 ಪೇ ಮಾಡೋದಕ್ಕಿಂತ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡೋದೇ ಒಳ್ಳೆಯದು. ಓಕೆ, ನಾನಿವಾಗ ಕ್ಯಾಬಿಂದ ಹೇಳ್ಕೊಂಡಿದ್ದೀನಿ. ದರ್ಶು ಕ್ಯಾಬಿಗೆ ಪೇ ಮಾಡೋಕ್ಕೆ ಹೋಗಿದ್ದಾರೆ, ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಇದು ಮೆಟ್ರೋ ಸ್ಟೇಷನಾ? ಉಂಗೋವಲಿನಾ? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಉಂಗೋವಲಿನಾ ಮೆಟ್ರೋ ಸ್ಟೇಷನ್ ಇದ್ದೀವಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಉಂಗೋವಲಿಯ ಮೆಟ್ರೋ ಸ್ಟೇಷನ್ಗೆ ಸ್ವಾಗತ. ಉಂಗೋವಲಿನ ಮೆಟ್ರೋ ಸ್ಟೇಷನ್. ಇದು ಇಲ್ಲಿನ ಮೆಟ್ರೋ ಕಾರ್ಡು, ಡೈಲಿ ಪಾಸ್ ಥರ. ಇವಾಗ ನಮಗೆ BMTCL ಬಸ್ ಪಾಸ್ ಹೆಂಗಿರೋದೋ ಅದೇ ಥರ ಮೆಟ್ರೋಗೆ ಪಾಸ್ ಇದೆ ಇಲ್ಲಿ. ಇದರ ಅಮೌಂಟು ಒಂದು 6 ರಿಯಾಲ್. ಸೊ ನಮ್ಮ ಇಂಡಿಯನ್ ಅಮೌಂಟ್ ಪ್ರಕಾರ 140 ರುಪೀಸ್ ಆಗುತ್ತೆ. ಸೊ 140 ರುಪೀಸ್ ಇದ್ದರೆ ನಾವು ಎಲ್ಲಿ ಬೇಕಾದರೂ ಕತಾರಲ್ಲಿ ಓಡಾಡ್ಬೋದು. ಈಗ ನಾನು ಮೆಟ್ರೋ ಒಳಗೆ ಎಂಟ್ರಿ ಆಗಿದ್ದಾಯಿತು. ಸೊ 24 ಅವರ್ಸ್ ನಾನು ಈ ಮೆಟ್ರೋಲಿ ಎಲ್ಲಿ ಬೇಕಾದರೂ ಓಡಾಡ್ಬೋದು ಜಸ್ಟ್ 140 ರುಪೀಸ್ಗೆ. ನಿನ್ನ ಹತ್ರ ಕಾರ್ಡ್ ಇದೆ ಅಲ್ವಾ? ಅಜ್ಜ ಮಾಡಿ ಕಾರ್ಡ್ ತರಿಸು. ಕಾರ್ಡ್ ಎಷ್ಟು? ಮಂತ್ಲಿ ಪಾಸು ಮಾಡಿಸ್ಕೊಬೋದು. ಇದು ಮಂತ್ಲಿ ಪಾಸ್. ನಮ್ದು ಅಷ್ಟದು 99 ರಿಯಲ್ ಅಂದರೆ ಎಷ್ಟು ಅಂತ ನಂಗೆ ಗೊತ್ತಿಲ್ಲ. 2300 ರುಪೀಸ್ ಇದ್ರೆ ಮಂತ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಈ ಮೆಟ್ರೋಗೆ ಸ್ವಾಗತ. ನಾನು ಹಿಂಗಿದೆ ಎಲ್ಲ ಡೋರ್ಸ್ ಕ್ಲೋಸ್ ಆಗಿದೆ ಅಂದ್ಕೊಂಡೆ. ಇದೆಲ್ಲ ಸ್ಟ್ಯಾಂಡರ್ಡ್ಸ್ ಕೋಚ್. ವೀಕೆಂಡ್ ಆಗಿರೋದ್ರಿಂದ ಇಲ್ಲೂ ಕೂಡ ಫುಲ್ ಜನ. ನೆಕ್ಸ್ಟ್ ಹೋಗಲ್ಲಿ ಜನ ಫುಲ್ ಇಳ್ಕೊತಾರಂತೆ. ಹಂಗೆ ನಮ್ಮ ಮೆಜೆಸ್ಟಿಕಲ್ಲಿ ಪರ್ಪಲ್ ಲೈನು ಆ ಥರ ಇರುತ್ತೋ ಅದೇ ಥರ ಎಲ್ಲಿ ನಾವು ಚೇಂಜ್ ಮಾಡೋದಕ್ಕೆ ಮೆಜೆಸ್ಟಿಕಲ್ಲಿ ಇಳ್ಕೊತೀವೋ ಅದೇ ಥರ ನೆಕ್ಸ್ಟ್ ಹೋಗಲ್ಲಿ ಇಳ್ಕೊತೀವಿ. ಲ್ಯಾಂಗ್ವೇಜ್ ಅವ್ರಿಗೆ ಗೊತ್ತಿಲ್ಲ ಅಂತ ನಾನಂತೂ ವಿಡಿಯೋ ಮಾಡ್ಕೊತಾ ಇದ್ದೀನಿ. ನಾನಂತೂ ಒಬ್ಬಳೇ ಹುಡುಗಿ ಇರೋದಪ್ಪ ಮೆಟ್ರೋ ಟ್ರೈನಲ್ಲಿ. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಾಯಿದೆ. ನಮ್ಮ ಹಸ್ಬೆಂಡ್ ಎಲ್ಲ ಹೇಳ್ತಾರೆ ಏನು ಭಯ ಬೀಳೋದಿಲ್ಲ ಅಂತ, ಆದರೂ ನನಗಂತೂ ಸಿಕ್ಕಾಪಟ್ಟೆ ಭಯ. ಅದಕ್ಕೆ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿದ್ದೀನಿ. ಯಾರನ್ನ ನೋಡಿದೆ ಬರೀ ಇಂಥದೆಯಾ. ಇವಾಗ ಬಂದಿದ್ದೀವಿ ಜಿಯೋ ಮಾಲ್ಗೆ. ಚೆನ್ನಾಗಿದೆಯಲ್ಲ? ಕ್ಯಾಮ್ರಾ ಬಂದ ತಕ್ಷಣ ಮಾತೇ ಬರಲ್ಲ ನಿನಗೆ. ಚೆನ್ನಾಗಿದೆ. ಬೇರೆ ಟೈಮಲ್ಲಿ ವಟ ಅಂತ ಮಾತಾಡ್ತಾನೆ ಇರ್ತಾರೆ. ಚೆನ್ನಾಗಿದೆ ಅಲ್ಲ? ಬ್ಲೂ ಸ್ಕೈ. ಇವತ್ತು ಅದೇ ಮಾಲ್ಗೆ ಹೋಗ್ತಾ ಇರೋದು. ಯಾವ ಮಾಲ್ ಅದು?
ವಿಲಾಜಿಯೋ ಮಾಲ್. ಅದು ಸ್ಪೋರ್ಟ್ಸ್ ಸಿಟಿ ಸ್ಟೇಡಿಯಂ. ಯಾವುದು Almost ಫುಟ್ಬಾಲ್ six. ಸ್ಟೇಡಿಯಂ? ಅದು ಫುಟ್ಬಾಲ್ ಅದು ಒಂಥರ ಸ್ಟೇಡಿಯಂ. ಕಾಣಿಸ್ತದೆ, ಇನ್ಫಿನಿಟಿ ಸಿಂಬಲ್. ಇನ್ಫಿನಿಟಿ ಸಿಂಬಲ್ ತರ ಕಾಣಿಸ್ತದೆ ಅಲ್ಲ, ಅದನ್ನ ಸ್ಪೋರ್ಟ್ಸ್ ಸಿಟಿ ಫುಟ್ಬಾಲ್ ಸ್ಟೇಡಿಯಂ ಅಂತ ಕರೀತಾರೆ. ಸೊ ಟೋಟಲ್ ಕತಾರಲ್ಲಿ 7 to 8 ಫುಟ್ಬಾಲ್ ಸ್ಟೇಡಿಯಮ್ಸ್ ಇದೆ. ಇವಾಗ ನಾವು ಎಂಟ್ರೆನ್ಸ್ ಆಫ್ ವಿಲಾಜಿಯೋ ಮಾಲ್ಗೆ ಹೋಗ್ತಾ ಇದ್ದೀವಿ. ನೀವು ಕೂಡ ಬನ್ನಿ. ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ಬನ್ನಿ ಬನ್ನಿ. ಬೋಟಿಂಗ್ ಯಾವುದು? ಕೆಳಗಡೆ ಬೋಟಿಂಗ್ ಇರುತ್ತೆ, ಹೋಗೋಣ. ನೋಡು ಮೇಲೆ ಆಕಾಶ ತರ, ಬಟ್ ಆಕಾಶ ಅಲ್ಲ. ಓ, ಮಾಲ್ ಒಳಗಡೆ ಬೋಟಿಂಗ್. ನೀವು ಬೋಟಿಂಗ್ ಹೋಗ್ಬೇಕಾ? ದರ್ಶು ಬೋಟಿಂಗಿಗೆ ಟಿಕೆಟ್ ತೊಗೊಂಬರೋಕೆ ಹೋಗಿದ್ದಾರೆ. ಸೊ ನಿಮಗೂ ಬೋಟಿಂಗ್ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ನೋಡಿ ಇಲ್ಲೇ ಟಿಕೆಟ್ ಕೌಂಟರ್ ನೋಡಿ. ಸೊ ಪರ್ ಪರ್ಸನ್ 10 ರಿಯಾಲ್, 10 ರೂಪಾಯಿ ನೋಟ್ ಥರ ಇದೆ. ಬಟ್ ಅದೇ 10 ರಿಯಾಲ್ ಅಂದರೆ 230 rupees. ಓಕೆ, ನಮ್ಮ ಇಂಡಿಯನ್ ಪ್ರೈಸ್ ಪ್ರಕಾರ 240 ಅನ್ಕೊಳ್ಳೋಣ ಅಲ್ಲ. 230 ಪರ್ ಹೆಡ್ 230. ಸೊ ಇಬ್ಬರಿಗೆ 460 rupees, 20 ರಿಯಾಲ್. ಏನು ಗೊತ್ತಾ, ಬೋಟಿಂಗಿಗೆಲ್ಲ ಒಂದು ಟೋಕನ್ ನಂಬರ್ ಕೊಟ್ಬಿಟ್ಟಿರ್ತಾರೆ. ಆ ಟೋಕನ್ ನಂಬರ್ ಪ್ರಕಾರನೇ ಹೋಗ್ಬೇಕು. ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಈಗ 1 2 3 ಅಂತ ಕರೆದಿರ್ತಾರೆ, ಸೆಕೆಂಡ್ ಅಂತ ಕರೆದಾಗ ಅವ್ರು ಇರಲ್ಲ ಅಂತ ಅಂದ್ಕೊಳ್ಳಿ. ಮತ್ತು ಆ ಟೋಕನ್ ಅವ್ರು ಬಂದ್ಬಿಟ್ಟು ನಾವು ಔಟ್ಸೈಡ್ ಹೋಗಿದ್ವಿ, ಇವಾಗ ಬಂದಿದ್ದೀವಿ, ಮತ್ತು ನಾವು ಜಾಯ್ನ್ ಆಗ್ತೀವಿ ಅಂದರೆ ಅವ್ರು ಮಾಡಲ್ಲ. ಸೊ ಅವ್ರು ತೊಗೊಂಡ್ರೆ ಟಿಕೆಟ್ ವೇಸ್ಟ್ ಆಗುತ್ತೆ. ಸೊ ಅದಕ್ಕೇ ಜನ ಯಾರು ಎಲ್ಲೂ ಹೋಗದೆ ಇಲ್ಲೇ ವೆಯ್ಟ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ತುಂಬ ಜನ ಇದ್ದಾರೆ. ನೀವೇ ನೋಡಿ, ಜನ ಯಾರು ಎಲ್ಲೂ ಹೋಗದೆ ಇಲ್ಲೇ ಇದ್ದಾರೆ, ಗಚ್ಕೊಳ್ತಾರೆ, ಬೋಟಿಂಗ್ ಕರ್ಕೊಂಡು ಹೋಗ್ತಾರೆ. ನಮ್ಮ ಟೋಕನ್ ಬಂದು 1, ಮೇ ಬಿ ಅದು ಇವಾಗ 40-42 ಆಗ್ತಿದೆ ಅನಿಸುತ್ತೆ. ಮೇ ಬಿ ಅದಾದಮೇಲೆ ಮತ್ತೆ ಫಸ್ಟಿಂದ ಕರೀತಾರೆ. ನಾನು ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ, ಎಲ್ಲೂ ಹೋಗದೆ. ಕರೆದಾಗ ನಾನು ಬೋಟಿಗೆ ಹೋಗ್ತೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇನ್ನೊಂದೇನು ಗೊತ್ತಾ, ಇಲ್ಲಿ ಶೇರಿಂಗ್ ಎಲ್ಲ ಇಲ್ಲ. ಫಾರ್ ಎಕ್ಸಾಂಪಲ್ ನೀವು ಇವಾಗ ಒಬ್ಬರೇ ಇರ್ತೀರಾ, ಸೊ ಒಂದು ಟಿಕೆಟ್ ತೊಗೊಂಡಿರ್ತೀರಾ ಅಂತಂದರೆ ನಿಮ್ಮೊಬ್ಬರನ್ನೇ ಕರ್ಕೊಂಡು ಹೋಗ್ತಾರೆ. ಸೀಟ್ ಖಾಲಿ ಇದೆ ಅಂತ ನಮ್ಮನ್ನ ಬೇರೆಯವ್ರ ಜೊತೆ ಕರ್ಕೊಂಡು ಹೋಗ್ತೀರಾ. ನೀವೇ ನೋಡ್ತಿರ್ಬೋದು, ಇಬ್ಬರೇ ಹೋಗ್ತಿದ್ದಾರೆ, ಸೀಟ್ ಕೂಡ ಖಾಲಿ ಇದೆ ಅಲ್ಲಿ. ಓಕೆ, ಬೋಟಿಂಗ್ ಮುಗಿಸ್ಕೊಂಡು ಇವಾಗ ಸುಮ್ಮನೆ ಮಾಲ್ನ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಅಷ್ಟೇ ಅಲ್ವ, ಇನ್ನೇನಿಲ್ಲ ಅಲ್ಲ. ಮಾಲಲ್ಲಿ ಅಷ್ಟೇನಿಲ್ಲ. ವಾಕ್ ಮಾಡಿ ಸುಸ್ತಾಗ್ಬಿಡ್ತು. ನೋಡಿ ದರ್ಶು, ನಮ್ಮ ದರ್ಶು ಕ್ಯಾಮ್ರಾ ನೋಡಿದ ತಕ್ಷಣ ಎಕ್ಸ್ಪ್ರೆಷನ್ನು ಏನು ಮಾತಾಡ್ತಿರ್ತಾನೆ, ಸೈಲೆಂಟ್ ಆಗಿಬಿಡ್ತಾನೆ, ಎಕ್ಸ್ಪ್ರೆಷನ್ನೇ ಕೊಡೋಲ್ಲ. ನಾನಂತೂ ಹೇಳ್ತಾನೆ ಇರ್ತೀನಿ, ಎಕ್ಸ್ಪ್ರೆಷನ್ ಕೊಡು, ಮಾತಾಡು ಅಂತ. ಅಂತಾನೆ, ಆಮೇಲೆ ತಿರ್ಗಾ ಹಿಂಗಾಗ್ಬಿಡ್ತಾನೆ, ಸೈಲೆಂಟ್ ಆಗಿಬಿಡ್ತಾನೆ. ನಾಚಿಕೆ ಅಲ್ವ ಕನ್ನ? ನಾಚಿಕೆ ಅಲ್ಲ, ನಮಗೆ ಕ್ಯಾಮ್ರಾಗೂ ಸರಿ, ಹತ್ರ ಮಾಡ್ತೀನಿ ಬಾ ಕ್ಯಾಮ್ರಾನ. ನೋಡಿ ಎಕ್ಸ್ಪ್ರೆಷನ್ನೇ ಕೊಡಲ್ಲ. ಮಾಲಲ್ಲಿ ಬೋಟಿಂಗ್ ಬಿಟ್ರೆ ನನಗೆ ಅಂಥ ವಿಶೇಷತೆ ಅಂತ ಏನು ಅನಿಸಿಲ್ಲ, ನಾರ್ಮಲಾಗಿ ಅನಿಸ್ತು. ಸೊ ಆಚೆ ಬಂದರೆ ಫುಲ್ ಸೆಕೆ ಹ್ಯುಮಿಡಿಟಿ ಜಾಸ್ತಿ ಇಲ್ಲಿ. ಒಳಗಡೆ ಫುಲ್ AC ಹಾಕಿದ್ರಲ್ಲ, ಅದಕ್ಕೆ ತಣ್ಣಗಿತ್ತು. ಆಚೆ ಬಂದರೆ ಎಷ್ಟು ಟೈಮ್ ಇವಾಗ 6:15 ಆಗಿದ್ರೂ ಸಿಕ್ಕಾಪಟ್ಟೆ ಬಿಸಿ ಒಂಥರ ಹೊಡಿತಿದೆ ಮುಖಕ್ಕೆ. ದರ್ಶು ಯಾವಾಗಲೂ ಹೇಳ್ತಾ ಇದ್ದ, ಆದರೆ ನಾನು ಇವತ್ತು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ. ಓಕೆ, ನನ್ನ ಈ ಬ್ಲಾಗ್ ಕೂಡ ಮುಗಿತಾ ಬಂತು. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್. खत्म, बाय बाय, टाटा.